ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಬಿಗಿನರ್ಸ್ಗೆ ಹೇಗೆ ಸೀರೆಗೆ ಫಾಲ್ ಈಸಿಯಾಗಿ ಹಾಕ್ಕೊಳ್ಬೋದು ಅಂತ, ಈಸಿಯಾಗಿ ಸೀರೆಗೆ ಯಾವ ರೀತಿ ಫಾಲ್ ಹಾಕಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ದಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇದರದ್ದು ಗೊತ್ತಾಗುತ್ತೆ, ಯಾವ ರೀತಿ ಫಾಲ್ ಹಾಕಬೇಕು ಏನು ಅಂತೆಲ್ಲ ಗೊತ್ತಾಗುತ್ತೆ. ಸೊ ನೋಡಿ, ಈ ರೀತಿ ಫಾಲ್ ತೊಗೊಬೇಕಾಗುತ್ತೆ. ಸೊ ಫಾಲ್ ಸಿಗುತ್ತಲ್ಲ ನಿಮಗೆ, ಕಾಟನ್ದು ತೊಗೊಂಡು ನೀರಿಗೆಲ್ಲ ಹಾಕಿ ಡಿಪ್ ಶಿಂಕ್ ಮಾಡಿ ಅಯನ್ ಮಾಡಿ ನೆಕ್ಸ್ಟ್ ಯೂಸ್ ಮಾಡಬೇಕಾಗುತ್ತೆ ಕಂಪಲ್ಸರಿ ಕಾಟನ್ದು. ಓಕೆನಾ? ಸೊ ಈ ರೀತಿ ಫಾಲ್ ಇರುತ್ತಲ್ವ, ಸೊ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಫಾಲು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ನಿಮಗೆ ಯಾವ ರೀತಿ ಹಾಕ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಎಸ್ಪೆಷಲಿ ಎಮ್ಮಿಂಗ್ ಪಾರ್ಟು ಮಿಷಿನಲ್ಲಿ ಎಲ್ಲರೂ ಸ್ಟಿಚ್ ಮಾಡ್ತಾರೆ ಒಂದು ಸೈಡು, ಸೊ ಇನ್ನೊಂದು ಸೈಡು ನಿಮಗೆ ಎಮ್ಮಿಂಗ್ ಮಾಡಬೇಕಾಗುತ್ತೆ. ಅದನ್ನು ಮಿಸ್ ಮಾಡ್ಕೊಬೇಡಿ. ಯಾವ ರೀತಿ ನಾನು ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ ಅಂಥೇಳಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಶೇರ್ ಮಾಡಿದ್ದೀನಿ. ಕಂಪ್ಲೀಟಾಗಿ ವೀಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಈ ರೀತಿ ಎಡ್ಜಸ್ ಇರುತ್ತಲ್ವ ಫಾಲು, ನಾನು ಯಾವ ರೀತಿ ಮಾಡ್ತೀನೋ ಅದೇ ಥರ ನಿಮಗೆ ತೋರಿಸಿದ್ದೀನಿ. ಸೊ ನಾನು ಈ ರೀತಿಯೇ ಫಾಲೋ ಅಪ್ ಮಾಡೋದು, ಸೊ ದಟ್ ನಿಮಗೆ ಫಿನಿಶಿಂಗು ಎಲ್ಲ ನೀಟಾಗಿ ಬರುತ್ತೆ. ಓಕೆನಾ? ಸೊ ನೋಡಿ, ಈ ರೀತಿ ಫಾಲಿಗೆ ನೀವು ಎಡ್ಜಸ್ಸಲ್ಲಿ ನಿಮ್ಗೆ ಈ ರೀತಿ ಇರುತ್ತಲ್ವ, ಸೊ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಥ್ರೆಡ್ ರಿಮೂವ್ ಆಗೋ ಚಾನ್ಸಸ್ ಇರುತ್ತಲ್ವ. ಸೊ ಹಾಗಾಗಿ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡ್ಬೋದು, ಸ್ಟಿಚ್ ಮಾಡ್ತಾಯಿದ್ದೀನಿ ನಾನೀಗ. ಸೊ ಡಬಲ್ ಸರಿ ಫೋಲ್ಡ್ ಮಾಡ್ಕೊಳ್ಳಿ ರೀತಿ. ಸೊ ಫೋಲ್ಡ್ ಮಾಡಿಕೊಂಡು ನೀವು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾರ್ಮಲ್ ಸ್ಟಿಚಿಂಗ್ ಮಾಡ್ತೀರಲ್ವ, ಸೊ ಆ ಥರ ಮಿಷಿನಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ನೋಡಿ, ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗೆ. ಸೊ ಮಾಡ್ಕೊಂಡೆಲ್ಲ ಆದಮೇಲೆ ನೀವೇನು ಮಾಡಬೇಕು ನೋಡಿ, ಈ ರೀತಿ ನಾರ್ಮಲ್ ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಸ್ಸಲ್ಲಿ ಕಂಪಲ್ಸರಿ ನೀವು ಈ ಥರ ಫಾಲ್ ಎಡ್ಜಲ್ಲಿ ನೀವು ಕಂಪಲ್ಸರಿ ನೀವು ಸ್ಟಿಚ್ ಮಾಡಿಕೊಂಡೇ ಮಾಡಿ. ಸೊ ದಟ್ ನಿಮಗೆ ನೆಕ್ಸ್ಟ್ ಎಮ್ಮಿಂಗ್ ಮಾಡಬೇಕಾದ್ರೆ ಕೆಳಗಡೆ ಪಾರ್ಟ್ ಎಮ್ಮಿಂಗ್ ಮಾಡ್ತೀರಲ್ವ, ಇನ್ನೊಂದರಲ್ಲಿ ನೆಕ್ಸ್ಟ್ ಎಮ್ಮಿಂಗ್ ಮಾಡ್ತೀರಲ್ವ, ಒಂದು ಕಡೆ ಸ್ಟಿಚ್ ಮಾಡಿದ್ರೆ ಮಿಷಿನಲ್ಲಿ, ಇನ್ನೊಂದು ಕಡೆ ಎಮ್ಮಿಂಗ್ ಮಾಡ್ತೀರಲ್ವ, ಸೊ ಅಲ್ಲಿ ನೀವು ಈ ರೀತಿ ನೀವು ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಎಮ್ಮಿಂಗ್ ಮಾಡ್ಕೊಬೋದು. ಇಲ್ಲಾಂದರೆ ಅದು ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಎಡ್ಜಸ್ಸು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ? ಸೊ ನೋಡಿ, ಈ ರೀತಿ ನಾನು ನಾರ್ಮಲ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಎರಡೂ ಕಡೆನೂ ಇದೇ ಥರನೇ ನೀವು ಸ್ಟಿಚ್ ಮಾಡ್ಕೊಳ್ಳಿ ಫಾಲ್ ಹಾಕೋಕ್ಕೆ ಮುಂಚೆ. ಸೊ ಹಾಕೊಳ್ಳೋಕ್ಕಿಂತ ಮುಂಚೆ ಸೊ ಈ ರೀತಿ ಫಸ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನೀವು ಇದೇ ರೀತಿ ಫಾಲೋ ಅಪ್ ಮಾಡಿ. ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ, ಬಿಕಾಸ್ ಏನೂ ಗೊತ್ತಿರಲ್ಲ, ನಾಲೆಡ್ಜ್ ಇರಲ್ಲ. ಸೊ ಯಾವ ರೀತಿ ನೀವು ಹಾಕಬೇಕು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ಈ ಥರ ಉಲ್ಟಾ ಸೈಡಲ್ಲಿ ನೀವು ಫಾಲ್ ಉಲ್ಟಾ ಸೈಡ್ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ಬೋದು. ಫಾಲ್ಟ್ ಉಲ್ಟಾ ಸೈಡಲ್ಲಿ ನೀವು ಈ ಥರ ಫೋಲ್ಡ್ ಮಾಡಿಕೊಂಡು, ರಾಂಗ್ ಸೈಡ್ ಇರುತ್ತಲ್ಲ ಫಾಲ್ದು, ಸೊ ಅಲ್ಲಿ ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಡಬಲ್ ಸ್ಟಿಚ್ಚು ಮಾಡಬೇಕಾಗುತ್ತೆ. ಅಂದರೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸೀರೆಗೆ ನೀವು ಸ್ಟಿಚ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ನೀವು ಎಮ್ಮಿಂಗ್ ಮಾಡ್ತಿರಲ್ವಾ, ಆ್ಯಂಡ್ ಸ್ಟಿಚ್ ಮಾಡ್ತಿರಲ್ವ, ಎಮ್ಮಿಂಗ್ ಮಾಡ್ತಿರಲ್ವಾ, ಸೊ ಆವಾಗ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಒಂದು ಸತಿ ಟ್ರೈ ಮಾಡಿ. ಸಪೋಸ್ ಏನಾದರೂ ನೀವು ಬೇರೆ ರೀತಿ ಫಾಲೋ ಅಪ್ ಮಾಡ್ತಾಯಿದ್ರೆ ಈ ಥರ ಮೆಥಡು ಒಂದು ಫಾಲೋ ಮಾಡಿ ನೀವು. ಸೊ ನಿಮಗೂ ಈಸಿಯಾಗಿ ಈ ರೀತಿ ಫಾಲ್ ಈಸಿಯಾಗಿ ಹಾಕ್ಕೊಳ್ಬೋದು. ಸೊ ಈ ಥರನೂ ಒಂದು ಸತಿ ಟ್ರೈ ಮಾಡಿ. ಇನ್ ಕೇಸ್ ಏನಾದರೂ ನೀವು ಬೇರೆ ಮೆಥಡ್ ಟ್ರೈ ಮಾಡ್ತಾಯಿದ್ರೆ ಇದೊಂದು ಈಸಿ ಮೆಥಡ್ ನೀವು ಟ್ರೈ ಮಾಡಿ. ಓಕೆನಾ? ಫಿನಿಶಿಂಗು ಆಗಿರ್ಬೋದು, ಎಲ್ಲ ನೀಟಾಗಿ ಬರುತ್ತೆ, ನಿಮಗೆ ಈಸಿಯಾಗಿ ಹಾಕ್ಕೊಬೋದು. ಓಕೆನಾ? ಸೊ ಈಸಿಯಾಗಿ ಮಾಡ್ಬೋದು ಸ್ಯಾರಿಗೆ ಫಾಲ್ ಅನ್ನೋದನ್ನ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ. ಸೊ ನೋಡಿ, ನಾನು ಇನ್ನೊಂದು ಎಡ್ಜಸ್ಸನ್ನು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಕಂಪ್ಲೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸೀರೆಗೆ ಯಾವ ರೀತಿ ಮಾಡಬೇಕು ಅಂತ ಶೇರ್ ಮಾಡಿದ್ದೀನಿ. ಸೊ ಆಗಲೇ ಹೇಳಿದ್ನಲ್ವಾ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಅದನ್ನು ನೀವು ಕಂಪ್ಲೀಟಾಗಿ ವಾಚ್ ಮಾಡಿ, ಆವಾಗಲೇ ಗೊತ್ತಾಗೋದು ನಿಮಗೆ ಅಲ್ವಾ. ಸೊ ಏನು ಸೀರೆ ಫಾಲ್ ಅಲ್ವಾ, ಅಯ್ಯೋ ಗೊತ್ತಲ್ವಾ, ಏನು ನೋಡೋದು ಅಂತಂದರೆ ನಿಮಗೆ ಮಿಸ್ ಆಗುತ್ತೆ ಅಷ್ಟೇ. ನಾನು ಯಾವ ರೀತಿ ನೆಕ್ಸ್ಟ್ ಪಾರ್ಟೇ ಇರೋದಲ್ವ ನಿಮಗೆ, ಸೀರೆಗೆ ಯಾವ ರೀತಿ ಸ್ಟಿಚ್ ಮಾಡ್ತೀನಿ, ಆಮೇಲೆ ಹ್ಯಾಂಡ್ ಅಂದರೆ ಎಮ್ಮಿಂಗ್ ಮಾಡಿರ್ತೀನಲ್ವಾ, ಸೊ ಅದು ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರೋ ಅನ್ನೋದೇ ಮೇನ್ ಪಾರ್ಟು. ಸೊ ನೆಕ್ಸ್ಟ್ ಮೇನ್ ಪಾರ್ಟೇ ಮಿಸ್ ಮಾಡ್ಕೊಬೇಡಿ. ಓಕೆನಾ? ಸೊ ನೋಡ್ಬೋದು, ಈ ಥರ ಸ್ಟಿಚ್ಚೆಲ್ಲ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ಡನ್ನೆಲ್ಲ ಕಟ್ ಮಾಡಿಬಿಟ್ಟು, ಸೊ ಈಗ ಸೀರೆಗೆ ಯಾವ ರೀತಿ ಹಾಕ್ಕೊಳ್ಬೇಕು ನೋಡಿ, ಈ ರೀತಿ ಎರಡೂ ಸೈಡೂ ನೀವು ಫಾಲ್ ಎರಡೂ ಸೈಡೂ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಮಾಡ್ಕೊಂಬಿಡ್ಬೇಕು. ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ರೀತಿ ಸೀರೆಗೆ ಹಾಕ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೇನ್ ಪಾರ್ಟ್ ಇದೇನೆ. ಓಕೆನಾ? ಸೊ ನೋಡಿ, ಈ ರೀತಿ ನೀವು ಟೇಪ್ನ ಮೆಜರ್ಮೆಂಟ್ ತೊಗೊಂಡು 6 ಇಂಚಸ್ ಬರೋಷ್ಟು ಇಟ್ಕೊಳ್ಳಿ. 6 ಇಂಚ್ ಗ್ಯಾಪ್ ಬಿಟ್ಟು 6 ಇಂಚ್ ಗ್ಯಾಪ್ ಬಿಟ್ಟು ನೀವೇನು ಮಾಡಬೇಕು, ಫಾಲ್ ಅನ್ನೋದನ್ನ ಸ್ಟಿಚ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗು. ಓಕೆನಾ?
ಸೊ ಇದೇ ರೀತಿಯೇ ನಾನು ಫಾಲೋಅಪ್ ಮಾಡೋದು. ಮ್ಯಾಚಿಂಗೇ ತೊಗೊಳ್ಳಿ, ಬಾರ್ಡರ್ ಮ್ಯಾಚಿಂಗ್ ಇರುತ್ತಲ್ವಾ, ನಿಮಗೆ ಬಾರ್ಡರ್ಗೆ ಮ್ಯಾಚಿಂಗ್ ಇರುತ್ತಲ್ವಾ, ಅದೇ ಥರನೇ ಫಾಲ್ ತೊಗೊಳ್ಳಿ, ಇಲ್ಲಾಂದರೆ ಆಡಾಗಿ ಕಾಣುತ್ತೆ. ಅದೇ ಕಲರೇ ತೊಗೊಳ್ಳಿ. ನೋಡಿ ನಾವು ಸ್ಟಿಚ್ ಮಾಡಿದ್ವಲ್ಲ, ಅದು ಕೆಳಗಡೆ ಹೋಗುತ್ತೆ, ರಾಂಗ್ ಸೈಡ್ ಅದು. ಓಕೆನಾ. ಈಗ ಇದು ಫ್ರಂಟ್ ಸೈಡ್, ಅಂದರೆ ಕರೆಕ್ಟಾಗಿರೋ ಸೈಡು ಮೇಲೆ ಬರಬೇಕು, ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಸೀರೆಗೆ ಮೇಲ್ಗಡೆ ಈಗ ತೋರಿಸ್ತಾ ಇದ್ದೀನಲ್ವಾ, ಅದು ರೈಟ್ ಸೈಡು. ಓಕೆನಾ. ಸೊ ರೈಟ್ ಸೈಡ್ ರಾಂಗ್ ಸೈಡ್ ಇರೋದು ಸೀರೆ ಕೆಳಗಡೆ ಹೋಗಬೇಕಾಗುತ್ತೆ, ಆಗಲೇ ತೋರಿಸ್ನಲ್ವಾ. ಸೀರೆ ಮೇಲೆ ಇರೋದು ರೈಟ್ ಸೈಡು. ಕನ್ಫ್ಯೂಷನ್ ಮಾಡ್ಕೊಬೇಡಿ, ಫಸ್ಟ್ ಟೈಮ್ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ ಇದೆಲ್ಲ ನಿಮಗೆ. ಸೊ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಎಡ್ಜಸಲ್ಲಿ ಪ್ರಾಪರಾಗಿ ಸೆಟ್ ಮಾಡ್ಕೊಳ್ಳಿ ಅದನ್ನು. ಸೊ ಆಗಲೇ ಹೇಳ್ದಂಗೆ ನಿಮಗೆ ನೋಡಿ, ಈ ರೀತಿ ರಫ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಮಾಡ್ಕೊಳ್ಳಿ, ಅಂದರೆ ಸ್ಟಿಚ್ಚು ಲಾಕ್ ಆಗುತ್ತೆ, ಎಲ್ಲೂ ರಿಮೂವ್ ಆಗೋಲ್ಲ. ಇದೇ ರೀತಿ ನೀವು ಸ್ಟಿಚ್ಚು ಎಡ್ಜಸಲ್ಲಿ ಇಟ್ಕೊಂಡು ನೋಡಿ, ಎಡ್ಜಲ್ಲಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಿ. ಓಕೆನಾ. ಸೊ ನೋಡಿ, ಇದೇ ರೀತಿ ನೋಡಿ, ನಾನು ಸ್ಟಿಚ್ ಮಾಡಾಯಿತು. ಇದು ನಾರ್ಮಲ್ ಸ್ಟಿಚಿಂಗ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ತೋರಿಸ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಮಗೆ ಈ ರೀತಿ ಎಡ್ಜಲ್ಲೇ ಸ್ಟಿಚ್ ಮಾಡಬೇಕಾಗುತ್ತೆ. ಮ್ಯಾಚಿಂಗ್ ಥ್ರೆಡ್ಡೇ ಹಾಕ್ಕೊಳ್ಳಿ. ಸಪೋಸ್ ಏನಾದರೂ ಬೇರೆ ಕಲರ್ ಇದ್ದರೆ ನೋಡಿಕೊಂಡು, ಅಂದರೆ ಮ್ಯಾಚಿಂಗ್ ಥ್ರೆಡ್ಡೇ ಹಾಕ್ಕೊಳ್ಳಿ ಆದಷ್ಟು. ಓಕೆನಾ. ಸೊ ನೋಡಿ, ಈ ರೀತಿ ಎಡ್ಜ್ ಕಲರೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಲ್ ಕಲರ್ ಅನ್ನೋದು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ, ಸೀರೆಗೆ ಸೂಟ್ ಆಗೋ ಥರನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಚೆನ್ನಾಗಿ ಕಾಣುತ್ತೆ. ಅದು ಕರೆಕ್ಟಾಗಿ, ಅದು ಎರಡೂ ಕಲರು ಕರೆಕ್ಟಾಗಿರುತ್ತೆ. ನೋಡಿ, ಇದರಲ್ಲಿ ಸೇಮ್ ಇದೆಯಲ್ಲ, ಬ್ಲೂ. ಸೊ ಹಾಗಾಗಿ ಬ್ಲೂನೇ ತೊಗೊಂಡಿದ್ದೀನಿ. ಇದೇ ರೀತಿ ನೀವು ಸ್ಟಿಚ್ ಮಾಡ್ಕೊಂಡು ಹೋಗಿ ಎಡ್ಜಲ್ಲಿ. ನೋಡಿ, ಎಂಡ್ವರೆಗೂ ಬಂದಾಯಿತು. ಸೊ ಎಂಡಲ್ಲಿ ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ನೀವು ರಫ್ ಮಾಡಬೇಕು. ಮಿಷಿನಲ್ಲಿ ರಫ್ ಅಂತ ಹೇಳ್ತೀವಿ, ಅಂದರೆ ನಿಮಗೆ ಸ್ಟಿಚ್ ಹಿಂದೆ ಮುಂದೆ ಹೋಗೋ ಥರ ಬ್ಯಾಕ್ ಸ್ಟಿಚ್ ಅದೇ ಬರುತ್ತಲ್ವ. ಸೊ ಹಿಂದೆ ಮುಂದೆ ಸ್ವಲ್ಪ ರಫ್ ಸ್ಟಿಚ್ ಮಾಡಬೇಕಷ್ಟೇ, ಬೇರೆ ಏನಿಲ್ಲ. ರಫ್ ಸ್ಟಿಚ್ ಅಂತ ಹೇಳ್ತೀವಿ, ಬಿಕಾಸ್ ಅದು ನಿಮಗೆ ಪ್ರಾಪರಾಗಿ ನಿಮಗೆ ಲಾಕ್ ಆಗುತ್ತೆ. ರಫ್ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚಿಂಗಲ್ಲಿ. ಸೊ ಅದಾದಮೇಲೆ ನೋಡಿ, ಆಯ್ತು ಇಷ್ಟೇ. ಸ್ಟಾರ್ಟಿಂಗು ಎಂಡಿಂಗು ರಫ್ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈ ಥರ ಕಟ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಪಾರ್ಟ್ ಇರೋದು ನಿಮಗೆ, ನೆಕ್ಸ್ಟ್ ಲೆಫ್ಟ್ ಓವರ್ ಎಲ್ಲ ಏನು ಮಾಡಬೇಕು ಅಂದರೆ, ಕೆಳಗಡೆ ನೋಡ್ಬೋದು. ಸೊ ಈ ರೀತಿ ಕೆಳಗಡೆ ಪಾರ್ಟ್ ಇರುತ್ತಲ್ವಾ, ಅಂದರೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇರುತ್ತಲ್ವಾ. ಸೊ ಅಲ್ಲಿ ಈ ಥರ ಎಮ್ಮಿಂಗ್ ಮಾಡಬೇಕಾಗುತ್ತೆ. ನಾರ್ಮಲ್ ಥ್ರೆಡ್ ತೊಗೊಂಡು. ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಸೊ ಆಗಲೇ ಹೇಳ್ದಂಗೆ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನಲ್ವಾ. ಸೊ ಈ ರೀತಿ ನಾನು ಕಾರ್ಡ್ಬೋರ್ಡ್ ಇಟ್ಕೊಂಡು ಕೆಳಗಡೆ ಸ್ಟಿಫ್ ಆಗಿರುತ್ತೆ ಅಂತೇಳಿ ಫಾಲ್ ಕಂಪಲ್ಸರಿ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಬರೋಲ್ಲ. ಈ ರೀತಿ ನಾರ್ಮಲ್ ಕಾಟನ್ ಥ್ರೆಡ್ ತೊಗೊಳ್ಳಿ. ಕಾಟನ್ ತೊಗೊಂಡು ಥ್ರೆಡ್ ತೊಗೊಂಡು ಸೂಜಿಗೆ ನಾರ್ಮಲ್ ಎಮ್ಮಿಂಗ್ ಸೂಜಿ ಅಂದ್ರೇ ಕೊಡ್ತಾರೆ ನಿಮಗೆ, ಅದನ್ನು ಯೂಸ್ ಮಾಡಿಕೊಂಡು ಸಿಂಗಲ್ ಥ್ರೆಡ್ನ ಹಾಕ್ಕೊಂಡ್ರೆ ಡಬಲ್ ಆಗುತ್ತೆ ನಿಮಗೆ. ಓಕೆನಾ. ಡಬಲ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಸಿಂಗಲ್ ಥ್ರೆಡ್ ಹಾಕ್ಕೊಂಡ್ರೆ ಡಬಲ್ ಆಗುತ್ತೆ. ಅದನ್ನು ನಾಟ್ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿ ನಾಟ್ ಮಾಡಿ ಇಟ್ಕೊಂಡಾದ್ಮೇಲೆ ಆಗಲೇ ಹೇಳಿದ್ನಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ. ನೋಡಿ, ಇದೇ ಕಾರ್ಡ್ಬೋರ್ಡ್ ನೋಡಿ, ಯಾವುದಾದ್ರೂ ಕಾರ್ಡ್ಬೋರ್ಡ್ ಇದ್ದರೆ ನಿಮಗೆ ಈ ಫಾಲ್ ಕೆಳಗಡೆ ನೀವು ಇಟ್ಕೊಳ್ಳಿ ಈ ಥರ. ಓಕೆನಾ. ಸೀರೆ ಎಲ್ಲಿ ಫಾಲ್ ಆಗ್ತಿರಲ್ವಾ, ಅದು ಕೆಳಗಡೆ ಈ ಥರ ಇಟ್ಕೊಳ್ಳಿ, ನಿಮಗೆ ಸಪೋರ್ಟ್ ಸಿಗುತ್ತೆ ಅದು. ಆಮೇಲೆ ನಿಮ್ಗೆ ಏನಂದರೆ ಫಾಲ್ ಯೂಶಲಿ ರಿಂಕಲ್ಸ್ ಬರೋಲ್ಲ. ಸೊ ಇದೊಂದು ಬೆಸ್ಟ್ ಟ್ರಿಕ್ ಅಂತ ಹೇಳ್ತೀನಿ. ಸೊ ಈ ರೀತಿ ನೀವು ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ. ಯಾವುದಾದ್ರೂ ಕಾರ್ಡ್ಬೋರ್ಡ್ ಇಟ್ಕೊಳ್ಳಿ ಕೆಳಗಡೆ ಕಂಪಲ್ಸರಿ. ಆಗ ನಿಮಗೆ ಫಾಲ್ ಅನ್ನೋದು ನೀಟಾಗಿ ಬರುತ್ತೆ, ಎಲ್ಲೂ ರಿಂಕಲ್ಸ್ ಆಗೋಲ್ಲ. ಸ್ಟಾರ್ಟಿಂಗಲ್ಲಿ ಈ ರೀತಿ ನಾಟ್ ಮಾಡಿಕೊಂಡು, ಅಂದರೆ ಒಂದೆರಡು ಸಲ ನೀವು ನಾಟ್ ಮಾಡ್ಕೊಳ್ಳಿ. ಅದು ಸ್ಟಿಫಾಗಿರುತ್ತೆ, ಹಾಗಾಗಿ ನಿಮಗೆ ಒಂದೆರಡು ಸಲ ನಾಟ್ ಮಾಡ್ಕೊಳ್ಳಿ. ನಾರ್ಮಲ್ ನಾಟ್ ಮಾಡ್ಕೊತೀರಲ್ಲ, ಸೊ ಆ ಥರನೇ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಒಂದೆರಡು ಸಲ ಸುತ್ತಿ ನಾಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ನಾಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ರೀತಿ ನಾಟ್ ಮಾಡಾದಮೇಲೆ ಆಮೇಲೆ ಹೇಗೆ ಮಾಡ್ತೀನಿ ಅಂತ ನೋಡೋಣ. ಸೊ ಥ್ರೆಡ್ ಅನ್ನೋದು ಇಲ್ಲಿ ಎಷ್ಟು ತೊಗೊಬೇಕು ಅಂತಂದರೆ, ತುಂಬ ಫಾಲ್ ಎಷ್ಟುದ್ದ ಇದೆ ಅಷ್ಟುದ್ದನೂ ತೊಗೊಳಕ್ಕೆ ಹೋಗಬೇಡಿ, ಬಿಕಾಸ್ ಆಮೇಲೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಥ್ರೆಡ್ಡೆಲ್ಲ. ಸೊ ಅದಕ್ಕೆ ನಿಮಗೇನು ಮಾಡಿ ಅಂದರೆ, ನೀವು ಸೀರೆ ಫಾಲ್ ಇರುತ್ತಲ್ವ, ಎಷ್ಟುದ್ದ ಇರುತ್ತೋ ಅದು ಅರ್ಧದಷ್ಟು ತೊಗೊಳ್ಳಿ. ಅಂದರೆ 2 ಟೈಮ್ಸು ನೀವು ದಾರಾನ ತೊಗೊಳ್ಳೋ ಥರ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಓಕೆನಾ. ಪೂರ್ತಿ ಒಂದೇ ಸಲ ತೊಗೊಳಕ್ಕೆ ಹೋಗಬೇಡಿ. ಓಕೆ. ನೆಕ್ಸ್ಟ್ ನೋಡಿ, ಈ ಥರ ಸ್ವಲ್ಪನೇ ಥ್ರೆಡ್ ತೊಗೊಂಡು ನಾನು ಈ ರೀತಿಯೇ ಎಮ್ಮಿಂಗ್ ಮಾಡೋದು. ಓಕೆನಾ. ಇದು ಈಸಿ, ಬಿಗಿನರ್ಸ್ಗೂ ತುಂಬಾ ಈಸಿ ಇದೆ, ಫಾಸ್ಟಾಗೂ ಮುಗಿಯುತ್ತೆ. ಯಾರು ಬೇಕಾದರೂ ಮಾಡ್ಬೋದು, ಟ್ರೈ ಮಾಡ್ಬೋದು. ನೋಡಿ, ಈ ಥರ ಫ್ಲ್ಯಾಟಾಗೇ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾರ್ಮಲ್ ಸ್ಟಿಚ್ ಇರುತ್ತಲ್ವ ನಿಮಗೆ, ಮಿಷಿನಲ್ಲಿ ನೀವು ನಾರ್ಮಲ್ ಸ್ಟಿಚ್ ಮಾಡ್ತೀರಲ್ವಾ, ಸೊ ಅದೇ ಥರನೇ ನಾರ್ಮಲ್ ಸ್ಟಿಚ್ ಥರನೇ ಕಾಣಿಸುತ್ತೆ ನಿಮಗೆ. ಇದೇ ಥರನೇ ನಾನು ಎಮ್ಮಿಂಗ್ ಮಾಡೋದು. ಸೊ ಇದು ನನ್ನ ಮೆಥಡು. ಸೊ ಇದು ಟ್ರೈ ಮಾಡಿ ನೀವು, ಈಸಿ ಇದೆ ಇದಂತೂ ಅಂತ ಹೇಳ್ತೀನಿ, ಬಿಕಾಸ್ ಯಾವುದೇ ರೀತಿ ರಿಂಕಲ್ಸ್ ಆಗೋಲ್ಲ. ಸೊ ನೀಟಾಗಿ ಬರುತ್ತೆ ನಿಮಗೆ ಕೆಳಗಡೆ ಒಂದು ಕಾರ್ಡ್ಬೋರ್ಡ್ ಅಂತ ಇಟ್ಕೊಳ್ಳಿ, ಸಪೋರ್ಟಿಗೆ ಸಿಗುತ್ತೆ ನಿಮಗೆ. ಸೊ ನೋಡಿ, ಈ ರೀತಿ ಸ್ವಲ್ಪನೇ ಥ್ರೆಡ್ ತೊಗೊಂಡು ಒಂದು ಅಂದಾಜು ಮೇಲೆ ಗೊತ್ತಾಗುತ್ತಲ್ವಾ, ಸೊ ಆ ಥರ ತೊಗೊಂಡು ಮಾಡಿ. ಓಕೆನಾ. ಸೊ ನೋಡ್ಬೋದು, ಥ್ರೆಡ್ ಸ್ವಲ್ಪನೇ ತೊಗೊಂಡು ಸ್ವಲ್ಪ ದೂರ ಒಂದು 4-5 ಪಾಯಿಂಟ್ ಅಷ್ಟು ತೊಗೊಂಡು ನೀವು ಮ್ಯಾನೇಜ್ ಮಾಡಿಕೊಂಡು ಮಾಡಿ. ಓಕೆನಾ. ತುಂಬಾ ಜಾಸ್ತಿನೂ ತೊಗೊಳ್ಬೇಡಿ, ಬಿಕಾಸ್ ನಿಮಗೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಥ್ರೆಡ್ಡೆಲ್ಲ. ಓಕೆನಾ. ಇದು ಬೆಸ್ಟ್ ಅಂತ ಹೇಳ್ತೀನಿ ಈ ಮೆಥಡು. ಓಕೆ, ನೋಡ್ಬೋದು.
ಸೊ ಈ ರೀತಿ ನೋಡಿ ಸ್ವಲ್ಪನೇ ತೊಗೊಳ್ಳಿ ಥ್ರೆಡ್ಡು ನೀಡಲಲ್ಲಿ ನೋಡಿ ಸೂಜಿ ಕೆಳಗಡೆ ಬಟ್ಟೆ ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಥ್ರೆಡ್ಡು. ತುಂಬ ತೊಗೊಂಡು ನೆಕ್ಸ್ಟ್ ಅಂದರೆ ಇದರಲ್ಲಿ ಕಾಣಿಸುತ್ತೆ, ರೈಟ್ ಸೈಡಲ್ಲಿ ಕಾಣಿಸ್ಬಿಡುತ್ತೆ. ಸೊ ಸ್ವಲ್ಪ ಥ್ರೆಡ್ ತೊಗೊಳ್ಳಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಕೆಳಗಡೆ ರೆಡ್ ಕಾರ್ಡ್ಬೋರ್ಡ್ ಇದೆಯಲ್ವಾ ಇಟ್ಕೊಂಡಿರೋದ್ರಿಂದ ಸಪೋರ್ಟಿಂದ ನಿಮಗೆ ಜಾಸ್ತಿ ಅಂದರೆ ನಿಮಗೆ ಚೆನ್ನಾಗಿ ತೊಗೊಬೋದು, ಥ್ರೆಡ್ ಈಸಿಯಾಗಿ ತೊಗೊಬೋದು. ಯಾವುದೇ ರೀತಿ ನಿಮಗೆ ಏನು ರಿಂಕಲ್ಸ್ ಏನೂ ಆಗಲ್ಲ. ನೋಡಿ ಈ ಥರ ಸ್ವಲ್ಪ ದೂರನೇ ತೊಗೊಂಡು ನೀವು ಈ ಥರ ಜಸ್ಟ್ ಮ್ಯಾನೇಜ್ ಮಾಡಿದ್ರೆ ಆಯಿತು ಥ್ರೆಡ್ಡು. ನಿಮಗೆ ಸ್ಟಿಚ್ ಅನ್ನೋದು ಯಾವ ರೀತಿ ಕಾಣಿಸುತ್ತೆ ಅಂದರೆ ನೋಡಿ ಸ್ಟ್ರೈಟ್ ಸ್ಟಿಚ್ ಕಾಣಿಸುತ್ತೆ. ನೀವು ಮಿಷಿನಲ್ಲಿ ಸ್ಟಿಚ್ ಮಾಡ್ತೀರಲ್ವ, ನಾರ್ಮಲ್ ಸ್ಟಿಚ್ ಮಾಡ್ತೀರಲ್ವ, ಅದೇ ರೀತಿ ಕಾಣಿಸುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಹತ್ರದಿಂದ. ಸೊ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಸ್ಟಿಚ್ಚು ನಿಮಗೆ. ಸೊ ನೋಡಿ ಇಷ್ಟು ದೂರ ಮಾಡಿದ್ರೆ ಸಾಕು, ತುಂಬಾ ಹತ್ರನೂ ಬೇಡ, ತುಂಬ ದೂರನೂ ಬೇಡ. ಸೊ ಇಷ್ಟು ತುಂಬ ಕ್ಲಿಯರಾಗಿ ತೋರಿಸಿದ್ದೀನಿ ನಿಮಗೆ, ನೋಡ್ಬೋದು ವೀಡಿಯೋದಲ್ಲಿ, ಓಕೆನಾ. ಸೊ ಇಷ್ಟು ಹತ್ರ ಮಾಡಿದ್ರೆ ಸಾಕು, ಅಂದರೆ ದೂರನೂ ಬೇಡ ಹತ್ರನೂ ಬೇಡ. ಸೊ ಮೀಡಿಯಮಾಗಿ ಮಾಡಿ. ನೋಡಿ ಸೂಜಿನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಕಾಣಿಸ್ಬೋದು. ಸೊ ಗೊತ್ತಾಗಬೇಕಲ್ವ ನಿಮಗೆ, ಆ ಥರ ಸ್ಟ್ರೈಟ್ ಸ್ಟಿಚ್ಚೇ ಇರುತ್ತೆ ನೋಡಿ. ತೋರಿಸ್ತಾ ಇದ್ದೀನಲ್ವಾ. ಸೊ ಈ ರೀತಿ ನೀವು ಹಾಕ್ಕೊಂಡ್ರೆ ಆಯಿತು. ನೋಡಿ ಎಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಇಲ್ಲ, ಏನೂ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಾರ್ಮಲ್ ಸ್ಟಿಚಿಂಗ್ ಯಾವ ಥರ ಮಾಡ್ತೀರಲ್ವ, ಸೊ ಅದೇ ಥರ ಸ್ಟಿಚ್ ಇರುತ್ತೆ, ಸ್ಟ್ರೈಟ್ ಸ್ಟಿಚ್ ಇರುತ್ತೆ. ಸ್ವಲ್ಪನೇ ತೊಗೊಂಡು ಥ್ರೆಡ್ಡನ್ನು ನೋಡಿಕೊಂಡು ಮ್ಯಾನೇಜ್ ಮಾಡಿ. ಆಗಲೇ ಹೇಳ್ದಂಗೆ ಥ್ರೆಡ್ಡು 2 ಟೈಮ್ಸ್ ತೊಗೊಳ್ಳೋ ಥರ ಮಾಡ್ಕೊಳ್ಳಿ ಅಷ್ಟೇ. ಒಂದೇ ಸಲ ಥ್ರೆಡ್ಡು ಫುಲ್ಲು ತೊಗೊಬೇಡಿ, ಮತ್ತು ಅದು ಗಂಟೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಅಂದರೆ 2 ಸಲ ತೊಗೊಳ್ಳೋ ಥರ ಮಾಡ್ಕೊಳ್ಳಿ. ಒಂದು ಸೀರೆಗೆ ನೀವು 2 ಸಲ ತೊಗೊಳ್ಳೋ ಥರ ಮಾಡ್ಕೊಳ್ಳಿ. ಸೊ ಮೆಷರ್ಮೆಂಟ್ ಹೇಗೆ ಗೊತ್ತಾಗುತ್ತೆ ಅಂದರೆ ಸೀರೆ ಫಾಲ್ ನೋಡ್ಕೊಳ್ಳಿ, ಅರ್ಧದಷ್ಟು ಮೆಷರ್ ಮಾಡ್ಕೊಳ್ಳಿ, ಒಂದು ಸಲ ತೊಗೊಳ್ಳಿ, ಇನ್ನೊಂದು ಅರ್ಧದಷ್ಟು ತೊಗೊಂಡು ಲೆಫ್ಟ್ ಓವರ್ ಎಷ್ಟಿರುತ್ತೋ ಅದನ್ನು ಮೆಷರ್ ಮಾಡಿಕೊಂಡು ಇನ್ನೊಂದು ಸಲ ಥ್ರೆಡ್ ಸೂಜಿಗೆ ಹಾಕ್ಕೊಂಡು ತೊಗೊಳ್ಳಿ. ಅಂದರೆ ಟೋಟಲಿಗೆ 2 ಸಲ ತೊಗೊಳ್ಳಿ ಸಾಕು ಅಷ್ಟೇ, ಓಕೆನಾ. ಮ್ಯಾನೇಜ್ ಮಾಡ್ಬೋದು. ನೋಡಿ ಇಲ್ಲಿ ಎಂಡಿಗೆ ಬಂದಾಯಿತು. ಇನ್ನೊಂದು ಎಂಡಲ್ಲೂ ನೀವು ಏನು ಮಾಡಬೇಕು ಅಂದರೆ 1-2 ಸಲ ನಾಟ್ ಹಾಕ್ಕೊಳ್ಳಿ, ಓಕೆನಾ. ಸೊ ಇಲ್ಲಾಂದರೆ ನೀವು ನೆಕ್ಸ್ಟ್ ಟರ್ನ್ ಮಾಡ್ಕೊಂಡು ಮಾಡಬೇಕಾಗುತ್ತಲ್ವ. ಸೊ ಅವಾಗ ಏನಾಗುತ್ತೆ, ಅದು ಪ್ರಾಪರಾಗಿ ಬರಲ್ಲ ಸ್ಟಿಚ್ಚು. ನೋಡಿ ಈ ಥರ 2 ನಾಟ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಅದು ನೀವು ಮಾಡಿಲ್ಲ ಈ ಥರ ನಾಟು ಅಂದರೆ ಡೈರೆಕ್ಟಾಗಿ ಹಂಗೆ ಟರ್ನ್ ಮಾಡ್ಕೊಂಡು ಹೋದರೆ ಅದು ನಿಮಗೆ ಕರೆಕ್ಟಾಗಿ ಬರಲ್ಲ ಫಿನಿಶಿಂಗು. ಸೊ ಹಾಗಾಗಿ ನೀವು ಕಂಪಲ್ಸರಿ ಈ ಥರ ಎಂಡಿಂಗಲ್ಲಿ ನಾಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡ್ಬೋದು ಎಂಡಿಂಗಲ್ಲಿ ಕಂಪಲ್ಸರಿ ಮಾಡಿ, ಓಕೆನಾ. ಸೊ ನೀವು ಟರ್ನ್ ಮಾಡಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟ್ ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕಲ್ವಾ, ಆ ಥರ ಡೈರೆಕ್ಷನ್ ಇದೆಯಲ್ವಾ. ಸೊ ಅವಾಗ ನಿಮ್ಗೇನೂ ಆಗೋಲ್ಲ. ಸೊ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೋಡಿ ನಿಮಗೆ ಇಲ್ಲಿ ನಾಟ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಸೇಮ್ ನಿಮ್ಮ ಅಂದರೆ ಮಿಷಿನಲ್ಲಿ ಸ್ಟಿಚ್ ಮಾಡ್ತೀರಲ್ವಾ, ಅವಾಗ ನೀವು ಟರ್ನ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಯೂಶಲಿ ರಫ್ ಮಾಡಿ ಟರ್ನ್ ಮಾಡ್ತೀರಲ್ವಾ, ಹಾಗೆ ಟರ್ನ್ ಮಾಡಿಬಿಟ್ರೆ ಏನಾಗುತ್ತೆ ಹೇಳಿ, ಆ ಶೇಪ್ ಅನ್ನೋದು ಬರಲ್ಲ ನಿಮಗೆ. ಸೇಮ್ ಅದೇ ಥರನೇ ಇಲ್ಲೂ ನಿಮಗೆ ಒಂದು ಎಡ್ಜಸಲ್ಲೆಲ್ಲ ನೀವು ನಾಟ್ ಮಾಡ್ಕೊಳ್ಳಿ ಕಂಪಲ್ಸರಿ ಟರ್ನಿಂಗಲ್ಲಿ ಎಲ್ಲೆಲ್ಲಿ ಇದೆ. ನೆಕ್ಸ್ಟ್ ಲಾಸ್ಟಲ್ಲೂ ಅದೇ ಥರ ಫಾಲೋಅಪ್ ಮಾಡಬೇಕು. ಸೊ ಈ ಥರನೇ ಬರುತ್ತಲ್ಲ, ಎಂಡಿಂಗಲ್ಲೂ ಅದೇ ಥರನ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಡೈರೆಕ್ಷನ್ ಈ ಥರ ಆಯ್ತಲ್ವಾ, ಟರ್ನ್ ಮಾಡಾಯಿತು. ಸೊ ಇವಾಗಲೂ ಅಷ್ಟೇ ಸೇಮ್ ಅದೇ ಥರನೇ ಫಾಲೋಅಪ್ ಮಾಡಿ. ಸೊ ಸ್ವಲ್ಪನೇ ಥ್ರೆಡ್ ತೊಗೊಂಡು ಕೆಳಗಡೆ ಬಟ್ಟೆದು ಸೀರೆದು ಸ್ವಲ್ಪ ಥ್ರೆಡ್ಡು, ಆಮೇಲೆ ಫಾಲ್ದು ಸ್ವಲ್ಪ ಥ್ರೆಡ್ಡು, ನಿಮಗೆ ಒಂದು ಮೂಮೆಂಟ್ ಗೊತ್ತಾಗುತ್ತೆ ಮಾಡ್ತಾನೆ, ಓಕೆನಾ. ಸೊ ಸ್ವಲ್ಪ ಥ್ರೆಡ್ ತೊಗೊಳ್ಳಿ, ಫೀಲ್ ಆಗುತ್ತೆ ನಿಮಗೆ ಸ್ವಲ್ಪ ಥ್ರೆಡ್ ತೊಗೊಂಡಿರೋದು. ಸೂಜಿನಲ್ಲಿ ಸ್ವಲ್ಪ ಎಮಿಂಗ್ ಸೂಜಿನೇ ತೊಗೊಳ್ಳಿ, ಕೇಳಿದ್ರೆ ಕೊಡ್ತಾರೆ. ಸೊ ದಟ್ ನಿಮಗೆ ಸ್ವಲ್ಪ ಥ್ರೆಡ್ ತೊಗೊಂಡು ಮಾಡಿ. ಸೊ ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ರೀತಿ ಸ್ವಲ್ಪ ದೂರನೇ ಈ ಥರ ಮಾಡಾದಮೇಲೆ ಒಂದು ಸ್ವಲ್ಪ ದೂರ ಥ್ರೆಡ್ಡನ್ನು ಈ ಥರ ಎಳ್ಕೊಳ್ಳಿ, ಓಕೆನಾ. ಇದೇ ಥರ ಫುಲ್ಲು ಸೀರೆನೂ ಮಾಡಬೇಕಾಗುತ್ತೆ. ಸೊ ತುಂಬಾ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೂಜಿಗೆ ನೋಡಿ ಒಂದು 3-4 ಸಲ ಅನ್ಕೋತೀನಿ. ಸೊ ಆ ಥರ ಸೊ ಒಂದು 2 to 3 ಟೈಮ್ಸ್, 1-2 ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಇನ್ನು ಸೂಜಿನಲ್ಲೇ ಇದೆ ನೋಡಿ, ಅದು ಥ್ರೆಡ್ ತೊಗೊಂಡಿರೋದು ನೋಡಿ ಎಷ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ ಅಂತ. ಸೂಜಿನಲ್ಲೇ ಇದೆ. ಒಂದು 2-3 ಸತಿ ತೊಗೊಳ್ಳಿ. ಈ ಥರ ನಿಮ್ಗೆ ಎಷ್ಟಾಗುತ್ತೋ ನೋಡಿ ತೊಗೊಂಡು ಆಮೇಲೆ ಸ್ವಲ್ಪ ತೊಗೊಂಡು ಈ ಥರ ಮಾಡ್ಕೊಂಡೋಗಿ. ಆಮೇಲೆ ಬ್ಯಾಕ್ ಸೈಡ್ ದಾರ ಇರುತ್ತಲ್ವ, ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಈ ಥರ ತೊಗೊಳ್ಳಿ. ಅಷ್ಟೇ ಸಿಂಪಲ್ಲು. ಜಸ್ಟ್ ಇದನ್ನು ಫಾಲೋಅಪ್ ಮಾಡಿದ್ರೆ ಆಯಿತು. ನೋಡಿ ಇದೇ ರೀತಿ ಸೀರೆ ಪೂರ್ತಿ ಮಾಡ್ಕೊಂಡೋಗಿ. ಕೆಳಗಡೆ ರೆಡ್ ನೋಡಿ ಕಾರ್ಡ್ಬೋರ್ಡ್ ಇಟ್ಕೊಂಡಿರೋದ್ರಿಂದ ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ. ಕಂಪಲ್ಸರಿ ಇಟ್ಕೊಂಡು ಮಾಡಿಕೊಂಡೆ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಕ್ ಸೈಡ್ ಅಂದರೆ ಫ್ರಂಟ್ ಸೈಡನ್ನು ರೈಟ್ ಸೈಡನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಯಾವುದೇ ರೀತಿ ರಿಂಕಲ್ಸ್ ಇಲ್ಲ. ನಿಮಗೆ ಥ್ರೆಡ್ಡೂ ಏನೂ ಕಾಣ್ತಾ ಇಲ್ಲ. ಎಮ್ಮಿಂಗ್ ಮಾಡಿರೋದು ಏನೂ ಕಾಣಿಸ್ಬಾರ್ದು ಆ್ಯಕ್ಚುಲಿ, ಚೆನ್ನಾಗಿ ಕಾಣಲ್ಲ ಅದು. ಸೊ ಹಾಗಾಗಿ ನೋಡಿ ಕಂಪ್ಲೀಟ್ ಮಾಡಾದ್ಮೇಲೆ ಸೀರೆ ಪೂರ್ತಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನಿಮಗೂ ಇಷ್ಟ ಆಯಿತಾ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಆದಷ್ಟು ಶೇರ್ ಮಾಡಿ. ನೀವು ಈ ಮೆಥಡನ್ನ ಫಾಲೋಅಪ್ ಮಾಡಿ. ಹೇಗೆ ಅನಿಸ್ತು ಈ ಮೆಥಡ್ ಅಂತ ನೀವು ಟ್ರೈ ಮಾಡಿದರೆ ತಿಳಿಸಿ. ಸೊ ಇನ್ನೂ ಯಾವ ರೀತಿ ಎಲ್ಲ ವೀಡಿಯೋಸ್ ಬೇಕು ನಿಮಗೆ, ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ಸೀರೆ ಕುಚ್ಚು ಬೇಕು ಡಿಸೈನ್ಸು ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ಹೇಳಿ. ಸೊ ದಟ್ ನಾನು ನೆಕ್ಸ್ಟ್ ಅದು ನಿಮ್ಮ ಕಮೆಂಟ್ಸ್ ನೋಡಿ ಅದೇ ಥರ ವೀಡಿಯೋ ಮಾಡ್ತೀನಿ ನಿಮಗೆ, ಓಕೆನಾ. ಸೊ ನೋಡ್ಬೋದು ಸೀರೆ ಪೂರ್ತಿ
ಕಂಪ್ಲೀಟ್ ಆಗಿದೆ. ನಿಮಗೆ ತೋರಿಸೋಣ ಅಂತೇಳಿ ಸೀರೆ ಪೂರ್ತಿ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ರೀತಿ ರಿಂಕಲ್ಸ್ ಇಲ್ಲ. ನಾನು ಇದೇ ಥರ ಮೆಥಡ್ನ ಫಾಲೋ ಮಾಡೋದು. ಸೊ ನೀವು ಫಾಲೋ ಮಾಡಿ, ಓಕೆನಾ? ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಈ ಮೆಥಡಲ್ಲಿ ಫಾಲೋ ಮಾಡಿ ಡೆಫಿನೆಟಾಗಿ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಫಾಲ್ ಅನ್ನೋದನ್ನ, ಸೀರೆಗೆ ಫಾಲ್ ಅನ್ನೋದು ಈಸಿಯಾಗಿ ಹಾಕ್ಕೊಳ್ಬೋದು. ಸೊ ಈ ರೀತಿ ಫಾಲೋ ಮಾಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ರಿಂಕಲ್ಸ್ ಯಾವುದೇ ರೀತಿ ಏನೂ ಇಲ್ಲ. ಆಮೇಲೆ ಅದು ರಿಂಕಲ್ಸ್ ಅಂದ್ಕೊಬೇಡಿ, ಸೀರೆ ಫೋಲ್ಡ್ ಮಾಡಿರ್ತಾರಲ್ಲ ಅದು ಅಷ್ಟೇ, ಬೇರೇನೂ ಇಲ್ಲ. ಯಾವುದೇ ರೀತಿ ರಿಂಕಲ್ಸ್ ಇಲ್ಲ. ಒಂದ್ಸಲ ಅಯನ್ ಮಾಡಿದ್ರೆ ಮುಗೀತು, ಓಕೆನಾ? ಸೊ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಲ್ಲಿ ಮಾಡ್ತೀನಿ. ಕಮೆಂಟೆಲ್ಲ ಓದಾದಮೇಲೆ ನಿಮ್ಗೆ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.